ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತಹ ಮತ್ತೊಂದು ದಿನಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮಗೆ ಕೊಟ್ಟಂತಹ ಸಮಸ್ತ ಆರೋಗ್ಯ ಬಲಕ್ಕಾಗಿ ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನ ವಾಕ್ಯ ದಿನಕ್ಕಾಗಿ ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಯೇಸು ಕ್ರಿಸ್ತನ ಅತಿ ಪ್ರಿಯನಾದಂತಹ ಅಪೊಸ್ತಲನು ಯೋಹಾನನು ಈ ಪತ್ರಿಕೆಯನ್ನು ಬರೀತಾ ಹೇಳ್ತಿದ್ದಾನೆ, ದೇವರಲ್ಲಿ ಕತ್ತಲೆ ಇಲ್ಲ, ಆತನು ಬೆಳಕಾಗಿದ್ದಾನೆ. ಮೊಟ್ಟ ಮೊದಲಾಗಿ ಆದಿಕಾಂಡದಲ್ಲಿ ನಾವು ಗಮನಿಸುವಾಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕನ್ನ ಉಂಟು ಮಾಡಿದಾಗ ಅಂಧಕಾರವು ಹೊರಟು ಹೋಯಿತು. ದೇವರು ಬೆಳಕನ್ನ ಉಂಟು ಮಾಡಿ ಅದು ಅನೇಕರಿಗೆ ಮಾರ್ಗವನ್ನು ತೋರಿಸುವುದಕ್ಕಾಗಿ ಸೃಷ್ಟಿ ಮಾಡಿದವನಾಗಿದ್ದಾನೆ. ಹೊಸ ಒಡಂಬಡಿಕೆಗೆ ಬಂದಾಗ ಬೆಳಕು ಎಂಬುವಂಥದ್ದು ಆತ್ಮಿಕವಾಗಿ ಜೀವಿಸುವುದಕ್ಕೆ ಸಾದೃಶ್ಯವಾಗಿದೆ. ಬೆಳಕಿನ ಮಕ್ಕಳು ಎಂಬುದಾಗಿ ಇನ್ನೊಂದು ಕಡೆ ನಾವು ನೋಡುವಂತಾಗಿದೆ. ಅಂದ್ರೆ ಕ್ರಿಸ್ತನ ಮಕ್ಕಳು ನಾವಾಗಿದ್ದೇವೆ. ಯೇಸು ಕ್ರಿಸ್ತನು ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ, ನೀವು ಕೂಡ ಲೋಕಕ್ಕೆ ಬೆಳಕಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ಆತನು ಹೇಳಿದನು. ಆತನಲ್ಲಿ ಕತ್ತಲೆ ಇಲ್ಲ, ಅಂದ್ರೆ ಪಾಪವಿಲ್ಲ. ಆತನು ಪರಿಶುದ್ಧನಾದಂತಹ ದೇವರಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತ ಯೇಸು ಆತನು ಲೋಕಕ್ಕೆ ಬೆಳಕಾಗಿರುವಾಗ ಅಂದ್ರೆ ನಿಮ್ಮ ಜೀವಿತಕ್ಕೆ ಆತನು ಬೆಳಕಾಗಿದ್ದಾನೆ. ನಿಮ್ಮಲ್ಲಿರುವಂತಹ ಹೋರಾಟಗಳಲ್ಲಿ, ತೊಂದರೆಗಳಲ್ಲಿ ಅಥವಾ ಅನೇಕ ಕಣ್ಣೀರು ನೋವಿನಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಬೆಳಕನ್ನು ಆತನ ನಿಮ್ಮ ಮೇಲೆ ಹೊರಡಿಸುವಂತ ದೇವರಾಗಿದ್ದಾನೆ. ಆತನು ನಿಮ್ಮ ಬೆಳಕಾಗಿ ಇರಲಿಕ್ಕೆ ಆತನು ಬಯಸುವನಾಗಿದ್ದಾನೆ. ಪಾಪವನ್ನ ಬಿಟ್ಟು ಪರಿಶುದ್ಧತೆಯಲ್ಲಿ ಜೀವಿಸುವಾಗ, ಅಂದರೆ ಕತ್ತಲೆಯನ್ನು ಬಿಟ್ಟು ಬೆಳಕಿನ ಮಕ್ಕಳಾಗಿ ಜೀವಿಸಬೇಕೆಂಬುದನ್ನ ದೇವರು ಬಯಸುವನಾಗಿದ್ದಾನೆ. ಬೆಳಕು ನಮಗೆ ಮಾರ್ಗ ತೋರಿಸುವುದಂದ್ರೆ ಪರಲೋಕದ ದಾರಿಯನ್ನ ತೋರಿಸುವಂತದ್ದಾಗಿದೆ. ಆ ದಾರಿಯೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೆಳಕಿನಲ್ಲಿ ನಾವು ಜೀವಿಸಬೇಕೆಂಬುದನ್ನ ದೇವರು ಬಯಸುವನಾಗಿದ್ದಾನೆ. ಇವತ್ತು ಲೋಕದಲ್ಲಿರುವಂತಹ ಅಂಧಕಾರದ ಶಕ್ತಿಗಳು, ಹೋರಾಟಗಳು, ಇವುಗಳನ್ನು ಜಯಿಸಬೇಕೆಂಬುದನ್ನ ದೇವರು ಬಯಸುವನಾಗಿದ್ದಾನೆ. ಅಂದ್ರೆ ಅಂಧಕಾರದ ಶಕ್ತಿಗಳಿಗೆ ಅಥವಾ ಅಂಧಕಾರಕ್ಕೆ ಸಂಬಂಧಪಟ್ಟಂತಹ ಆ ಪಾಪ ಕೃತ್ಯಗಳಿಗೆ ನಮ್ಮನ್ನ ಒಪ್ಪಿಸಿಕೊಡದೆ ಕ್ರಿಸ್ತನ ಮಕ್ಕಳಾಗಿ, ಬೆಳಕಿನ ಮಕ್ಕಳಾಗಿ ಜೀವಿಸುತ್ತಾ ಆ ಬೆಳಕಿನಲ್ಲಿಯೇ ನಾವು ಮುಂದುವರಿಬೇಕೆಂಬುದನ್ನ ದೇವರಾತನು ಬಯಸುವನಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ಬೆಳಕನ್ನ ಏಸು ಕೊಡಲಿಕ್ಕೆ ಬಯಸುತ್ತಾ ಇದ್ದಾನೆ. ನಿಮ್ಮಲ್ಲಿ ಇರುವಂತಹ ಎಲ್ಲ ಹೋರಾಟಗಳಿಂದ ಅಥವಾ ಕತ್ತಲೆಯ ಒಂದು ಭಯ, ಅನೇಕ ವಿಧವಂತ ಆತಂಕಗಳಲ್ಲಿ ನೀವು ಜೀವಿಸುತ್ತಿರುವುದಾದ್ರೆ ಕ್ರಿಸ್ತನು ನಿಮ್ಮಲ್ಲಿ ಆ ಬೆಳಕನ್ನು ಕೊಡುವುದರ ಮುಖಾಂತರವಾಗಿ ಎಲ್ಲ ಆತಂಕವನ್ನ, ಭಯವನ್ನ ತೆಗೆದು ಹಾಕಲಿಕ್ಕೆ ಆತನು ಬಯಸುವನಾಗಿದ್ದಾನೆ. ದೇವರ ವಾಕ್ಯವು ಸತ್ಯವಾಗಿದೆ. ಆತನ ವಾಕ್ಯದಲ್ಲಿ ಜೀವಿಸುವಾಗ ಆ ಬೆಳಕು ನಮ್ಮಲ್ಲಿ ಯಾವಾಗಲೂ ಕೂಡ ಪ್ರಕಾಶಿಸುತ್ತದೆ. ಯಾಕೆಂದರೆ ದೇವರೇ ಆ ಬೆಳಕಾಗಿದ್ದಾನೆ. ಯೇಸು ಕ್ರಿಸ್ತನೇ ಆ ಬೆಳಕಾಗಿ ನಮ್ಮ ಜೀವಿತದಲ್ಲಿ ಆತನು ಪ್ರಕಾಶಿಸುವಂತವನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ವಾಮಿ ಕರ್ತನೆ, ನೀನು ಲೋಕಕ್ಕೆ ಬೆಳಕಾಗಿದೆಯಾ, ನಮ್ಮ ಜೀವಿತದಲ್ಲಿ ನೀನು ಬೆಳಕಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿ ಕುಟುಂಬಗಳಲ್ಲಿ ಸ್ವಾಮಿ ನೀನು ಬೆಳಕಾಗಿರು ಕರ್ತನೆಪ್ಪ. ಅವಳಿರುವಂತಹ ಭಯ, ಆತಂಕ, ಹೋರಾಟಗಳು, ತೊಂದರೆಗಳನ್ನು ತೆಗೆದುಹಾಕಿ ಸ್ವಾಮಿ ನಿನ್ನ ಬೆಳಕಿನ ಮಾರ್ಗಗಳಲ್ಲಿ ಕರ್ತನೆ ಜೀವಿಸಲಿಕ್ಕೆ ನೀನು ಸಹಾಯವನ್ನು ಮಾಡು ಸ್ವಾಮಿ. ನೀನು ಆಶೀರ್ವಾದ ಮಾಡು, ಬಲಪಡಿಸು ರಾಜ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ದೇವರು ನಿರಂತರವಾಗಿ ನಿಮ್ಮ ಜೀವಿತದಲ್ಲಿ ಬೆಳಕಾಗಿರಲಿ, ಆಶೀರ್ವಾದ ತರಲಿ. ಪ್ರೈಸ್ ದಿ ಲಾರ್ಡ್.